ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದ ನೌಕಾಪಡೆಗಳು ಈಗ ಅಖಾಡಕ್ಕೆ ಧುಮುಕಿರೋದು. ಟ್ರಂಪ್ ನೇವಲ್ ಬ್ಲಾಕೇಡ್ ಈಗ ಇಡೀ ಜಗತ್ತನ್ನೇ ಕಂಗಾಲು ಮಾಡುತ್ತಾ ಅಂತಿರೋವಾಗಲೇ ನೋಡಿ, ಭರ್ಜರಿ ಆಪರೇಷನ್ ನಮ್ಮ ನೇವಿಯಿಂದ ನಡೀತಾ ಇದೆ. ನಮ್ಮ ಶಿಪ್ಗಳನ್ನು ಎಸ್ಕಾರ್ಟ್ ಮಾಡೋದಕ್ಕೆ ಯಾವ ರೀತಿ ಕಾರ್ಯಪ್ರವೃತ್ತವಾಗಿವೆ ಅನ್ನೋದನ್ನು ನಾವು ಹೇಳ್ತಾ ಹೋಗ್ತೀವಿ. 15 ಇಂಡಿಯನ್ ಫ್ಲ್ಯಾಗ್ಡ್ ಶಿಪ್ಗಳನ್ನು ಈ ಕಡೆ ದಾಟಿಸ್ಕೊಳ್ಳುವಲ್ಲಿ ನಮ್ಮ ನೇವಿ ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡ್ತಿದೆ. ಮತ್ತೊಂದು ಕಡೆ ಚೀನಾ ಅಮೆರಿಕಕ್ಕೆ ಭಾರಿ ಶಾಕ್ ಕೊಟ್ಟಿದೆ. ಸ್ಯಾಂಕ್ಷನ್ಡ್ ಶಿಪ್ಪನ್ನು, ಈ ಬ್ಲ್ಯಾಕ್ ಲಿಸ್ಟಿಗೆ ಹೋದಂತಹ ಶಿಪ್ಪನ್ನು ದಾಟಿಸುವ ಮೂಲಕ ಇರಾನ್ಗೆ ಸಮಸ್ಯೆ ಮಾಡ್ತೀನಿ ಅಂತ ಬ್ಲಾಕೇಡ್ ಮಾಡಿದ ಬೆನ್ನಲ್ಲೇ ಚೀನಾ ಇಂಥದ್ದೊಂದು ಕೆಲಸವನ್ನು ಮಾಡಿದೆ. ಈಗ ಚೈನೀಸ್ ಟ್ಯಾಂಕರು, ಸ್ಯಾಂಕ್ಷನ್ಡ್ ಚೈನೀಸ್ ಟ್ಯಾಂಕರ್, ನಾರ್ಮಲ್ ಯಾವುದೋ ಒಂದು ಟ್ಯಾಂಕರ್ ದಾಟಿಸ್ಕೊಂಡಿರೋದಲ್ಲ, ಸ್ಯಾಂಕ್ಷನ್ ಚೈನೀಸ್ ಟ್ಯಾಂಕರ್ ಅಲ್ಲಿಂದ ದಾಟಿ ಬಂದಿದೆ. ಮತ್ತು ಚೀನಾದ ಯುದ್ಧ ನೌಕೆಗಳು ಆ ಸುತ್ತಮುತ್ತಲಿನ ಪ್ರದೇಶಗಳನ್ನು ಆವರಿಸಿಕೊಂಡಿರೋದು. ಏನೇನು ಆಗ್ತಾ ಇದೆ ಹಾಗಾದರೆ? ಚೀನಾ ಯಾವ ರೀತಿ ಶಾಕ್ ಕೊಟ್ಟಿದೆ ಅಮೆರಿಕಾಗೆ? ಒಪ್ಕೊಳ್ಳಿ, ನಾವೇ ಮಧ್ಯಸ್ಥಿಕೆ ಮಾಡ್ತೀವಿ. ಚೀನಾ ಕೊಡ್ತಿರೋ ಆಫರ್, ರಷ್ಯಾ ಕೂಡ ಇದೆ ಆಫರನ್ನು ಕೊಟ್ಟಿದೆ. ಅಮೆರಿಕಾ, ಟ್ರಂಪ್ ಚೀನಾಗೆ ಹೊರಟು ನಿಲ್ತಾರೆ ಅಂತ ಹೇಳಲಾಗ್ತಿದೆ. ನಮ್ಮ ಫ್ರೆಂಡ್ ಅವರು ಅಂತ ಎಲ್ಲ ಮಾತು ಬದಲಾಯಿಸ್ತಿದ್ದಾರೆ. ಬನ್ನಿ ಮಾತಾಡೋಣ, ಸೆಟಲ್ಮೆಂಟ್ ಮಾಡೋಣ. 2ನೆಯ ಕದನ ವಿರಾಮ ಮಾತುಕತೆ ಅಂದರೆ ಸಂಧಾನ ನಡೆದೇ ಹೋಗಲಿ, ಇಲ್ಲ ಅಂದರೆ ನಾವೇನು ಮಾಡ್ತೀವಿ ನೋಡಿ ಅಂತ ನೌಕೆಗಳನ್ನೇ ಇಳಿಸ್ಬಿಟ್ಟಿದೆ ಈಗ ಚೀನಾ. ದೊಡ್ಡ ಡೆವಲಪ್ಮೆಂಟ್ ಆಗ್ತಿದೆ. ಸೌದಿ ಅರೇಬಿಯಾನೇ ಈಗ ಅಮೆರಿಕಾಗೆ ಶಾಕ್ ಕೊಟ್ಟಿದೆ. ವೆರಿ ಇಂಟ್ರೆಸ್ಟಿಂಗ್ಲಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಭಾರತ ಅಂತೂ ಈ ಯುದ್ಧದಲ್ಲಿ ಏನು ಪಾಲುದಾರ ಅಲ್ಲ. ನಮ್ಮದೇನು ರೋಲ್ ಇಲ್ಲ ಇಲ್ಲಿ. ಈ ಯುದ್ಧ ನಮ್ಮದಲ್ಲವೂ ಅಲ್ಲ. ನಮ್ಮ ರೋಲ್ ಏನು ಅಂತ ಕೇಳಿದ್ರೆ ನಮ್ಮ ದೇಶವನ್ನು ಸೇಫ್ ಆಗಿ ಇಟ್ಕೊಳ್ಳೋದು, ಭವಿಷ್ಯದಲ್ಲಿ ಎಷ್ಟು ದಿನ ಸಾಗಿದ್ರೂ ನಮಗೇನೂ ಆಗದಂತೆ ಎನರ್ಜಿ ಸೆಕ್ಯೂರಿಟಿಯನ್ನು ನೋಡ್ಕೊಳ್ಳೋದು. ಈಗ ಭರ್ಜರಿ ಕಾರ್ಯಾಚರಣೆಯಲ್ಲಿ 15 ಇಂಡಿಯಾ ಫ್ಲ್ಯಾಗ್ ಇರುವಂತಹ ಶಿಪ್ಗಳನ್ನು, ಪರ್ಷಿಯನ್ ಗಲ್ಫಲ್ಲಿ ಸಿಕ್ಕಾಕೊಂಡಿರುವಂತಹ 15 ಭಾರತದ ಶಿಪ್ಗಳನ್ನು ಪಾಸ್ ಮಾಡ್ಕೊಳ್ಳೋದಕ್ಕೆ, LNG, LPG, ಕ್ರೂಡ್ ಆಯಿಲು, ಕಂಟೈನರ್ ಶಿಪ್ಗಳು, ಕಾರ್ಗೋ ವೆಸಲ್ಸು ಎಲ್ಲ ಇವೆ. ಅದನ್ನು ಪಾಸ್ ಮಾಡ್ಕೊಳ್ಳೋದಕ್ಕೆ ನಮ್ಮ ನೇವಿ ಅಖಾಡಕ್ಕೆ ಧುಮುಕಿರೋದು, ಎಸ್ಕಾರ್ಟ್ ಮಾಡೋದಕ್ಕೆ. ಈಗಾಗಲೇ ಜಗ್ವಿಕ್ರಮ್ 20,400 ಟನ್ ಕ್ರಾಸ್ ಆಗಿ ಬಂದಿದೆ. ಅರೇಬಿಯನ್ ಸಿ ಕ್ರಾಸ್ ಆಗಿ ಇನ್ನೇನು ಮುಂಬೈ ತಲುಪಿರೋದು. 15ನೇ ತಾರೀಕು ಮುಂಬೈಗೆ ಬಂದು ರೀಚ್ ಆಗುತ್ತೆ. ಅದಲ್ಲದೆ ನಮ್ಗೆ ಏನೂ ಸಮಸ್ಯೆ ಆಗಬಾರ್ದು, ಒಂದೇ ಒಂದು ಹಡಗಿಗೂ ಸಮಸ್ಯೆ ಆಗಬಾರ್ದು. ಯಾವ ಕಡೆಯಿಂದ ಏನಾಗುತ್ತೆ ಹೇಳೋಕ್ಕಾಗಲ್ಲ. ಟ್ರಂಪ್ ಹೇಳ್ತಾರೆ ಹಾರ್ಮೂಸ್ ಬೇರೆಯವ್ರಿಗೆಲ್ಲ ಓಪನ್ ಇದೆ, ಅತಿ ಹೆಚ್ಚು ಹಡಗುಗಳು ಹಾದು ಹೋಗ್ತಿವೆ, ಇರಾನಿಗೆ ಮಾತ್ರ ಪ್ರಾಬ್ಲಮ್ ಅಂತ. ಇರಾನಿಂದ ಹೋಗೋದು, ಇರಾನಿಗೆ ಮಾತ್ರ ಅಂದರೆ ಇರಾನಿಂದ ಬೇರೆ ಯಾವುದೇ ದೇಶಕ್ಕೆ, ಭಾರತಕ್ಕಾಗಲಿ ಚೀನಾಗಾಗಲಿ ಬರೋ ಹಡಗಿಗೂ ಪ್ರಾಬ್ಲಮ್ಮೇ. ಸೊ ಭಾರತದ ನೌಕೆಗಳು ಈಗ ಅಂದರೆ ನಮ್ಮ ನೇವಿ ಈಗ ನಮ್ಮ ಹಡಗುಗಳನ್ನು ಯಾರು ಟಚ್ ಮಾಡದಂತೆ ಎಸ್ಕಾರ್ಟ್ ಮಾಡೋದಕ್ಕೆ ಇಳದೇ ಬಿಟ್ಟಿರೋದು. ಭಾರತ ಎನರ್ಜಿ ಸೆಕ್ಯುರಿಟಿಯಲ್ಲಿ ಎಲ್ಲ ಬಗೆಯಲ್ಲೂ ಕೂಡ ರೆಡಿಯಾಗಿದೆ. ಕ್ರಿಟಿಕಲ್ ಎನರ್ಜಿ ಮತ್ತು ಟ್ರೇಡ್ ರೂಟ್ಸ್ ಪ್ರೆಷರಲ್ಲಿರೋವಾಗಲೂ ಕೂಡ ಸೆಕ್ಯೂರ್ಡ್ ಆಗಿ ನೋಡ್ಕೊಳ್ಳೋದಕ್ಕೆ ಬೇಕಾದ ತಯಾರಿಯನ್ನು ಮಾಡ್ತಾ ಇದೆ ಅನ್ನೋದರ ಸ್ಪಷ್ಟ ಸುಳಿವು ಇದು. ಯಾವ ರೀತಿ ಕಾವಲು ಕಾಯ್ತಾ ಇದೆ ಭಾರತದ ನೌಕಾಪಡೆ ಅಂತ. ಇದ್ರ ನಡುವೆ ಚೀನಾ ಏನು ಮಾಡಿಬಿಟ್ಟಿದೆ ನೋಡಿ, ಸ್ಯಾಂಕ್ಷನ್ ಹೇರಲ್ಪಟ್ಟಿರುವಂಥ ರಿಚ್ ಸ್ಟ್ಯಾರಿ ಎನ್ನುವಂತಹ ಒಂದು ಶಿಪ್ಪನ್ನು ಪಾಸ್ ಮಾಡಿಕೊಂಡಿದೆ. ಈ ಅಮೆರಿಕಾ ಬ್ಲಾಕೇಡ್ ಆದಮೇಲೆ ಫಸ್ಟ್ ಸ್ಯಾಂಕ್ಷನ್ಡ್ ಶಿಪ್ಪಲ್ಲಿ ಪಾಸ್ ಆಗಿರೋದು. ಶಾಂಘೈ ಝಾಂಡ್ರನ್ ಅನ್ನುವಂಥ ಕಂಪನಿ ಓನ್ ಮಾಡುವಂಥ ಶಿಪ್ ಇದು. ರಿಚ್ ಸ್ಟ್ಯಾರಿ ಅಂತ ಪಾಸ್ ಆಗಿ ಹೋಗಿದೆ ಅಲ್ಲಿ. ಸೊ ಚೀನಾ ಒಂದಂತೂ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ, ತನ್ನ ನೌಕೆಗಳು ಈಗ ಅಖಾಡಕ್ಕೆ ಧುಮುಕಿರೋದು. ನಮ್ಮ ವ್ಯಾಪಾರದಲ್ಲಿ ಕೈ ಹಾಕಿದಿರಿ. ಇರಾನ್ನಿಂದ ಚೀನಾಗೆ ತುಂಬ ಹೋಗುತ್ತೆ, ಭಾರತಕ್ಕಾದರೂ ತುಂಬ ಬರಲ್ಲ. ಇರಾನ್ ರೂಟ್ ಕ್ಲೋಸ್ ಆದರೆ ನಮಗೇನು ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆ ಆಗಲ್ಲ, ಬಟ್ ಚೀನಾಗೆ ಹೋಗುತ್ತೆ. ನಮ್ಮ ಪಾರ್ಟ್ನರ್, ನಮ್ಮ ಹಲವಾರು ವ್ಯಾಪಾರ ವಹಿವಾಟು ವಾಣಿಜ್ಯ ಚಟುವಟಿಕೆಗಳು ಇರಾನ್ ಜೊತೆ ನಡೆಯುತ್ತೆ. ನೀವು ಯಾರು ನಮ್ಮ ವ್ಯಾಪಾರಕ್ಕೆ ಅಡ್ಡಗಾಲು ಹಾಕೋಕೆ ಬರೋರು, ಹುಷಾರ್. ನಮ್ಮ ವ್ಯಾಪಾರದಲ್ಲಿ 1 ಇಂಚು ಹೆಚ್ಚು ಕಡಿಮೆ ಆದರೂ ನಾವು ಸುಮ್ಮನಿರಲ್ಲ ಅಂತ ಈಗ ತನ್ನ ಯುದ್ಧ ನೌಕೆಗಳನ್ನೇ ಇಳಿಸಿರೋದು. ಪೂರ್ವ ಮಧ್ಯಪ್ರಾಚ್ಯದಲ್ಲಿ ಚೀನಾದ ನೌಕೆಗಳು ಬಂದು ಸಾಲಾಗಿ ನಿಂತ್ಕೊಂಡಿವೆ. ಮತ್ತೊಂದು ಕಡೆ ಚೀನಾ
ನಾನು ಮಧ್ಯಸ್ಥಿಕೆ ಮಾಡಿಕೊಡ್ತೀನಿ ಬನ್ನಿ ಅಂತಲೂ ಕರೀತಿದೆ. ಅಮೆರಿಕಾನೇ ಇದನ್ನು ಅಧಿಕೃತವಾಗಿ ಹೇಳಿರೋದು. ಚೀನಾ ಮಧ್ಯಸ್ಥಿಕೆ ವಹಿಸಿ ಶಾಂತಿ ಸ್ಥಾಪನೆಗೆ ಬಯಸ್ತಾ ಇದೆ. ನನ್ನ ಬೆಸ್ಟ್ ಫ್ರೆಂಡ್ ಚೀನಾ, ನಾನು ಹೋಗ್ತೀನಿ ಚೀನಾಗೆ ಅಂತ ಟ್ರಂಪ್ ಕೂಡ ಹೇಳಿದ್ದಾರೆ. ಸೊ ಈಗ ಚೀನಾದ ಈ ನಡೆಗೆ ಬೆದರಿ ಬೆಂಡಾದ ಅಮೆರಿಕ. ಇರಾನ್ ಏನು ಕಡಿಮೆ ಆಟ ಆಡ್ತಿಲ್ಲ ನೋಡಿ. ಈಗ ಸೌದಿ ಅರೇಬಿಯಾನೇ ಅಮೆರಿಕಾಗೆ ಶಾಕ್ ಕೊಟ್ಟಿದೆ. ನೀವು ಹಾರ್ಮೋಸ್ ಬ್ಲಾಕೇಡು ಇರಾನ್ ದಾರಿ ಕ್ಲೋಸ್ ಮಾಡ್ತೀರಿ ಅಂತ ನಿಂತರೆ ಹುಷಾರ್, ಇದು ತುಂಬ ಡೇಂಜರಸ್ ಆಗುತ್ತೆ. ಈಗ ಸೌದಿ ಅರೇಬಿಯಾ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ನೋಡ್ತಾ ಇದೆ. ಪೈಪ್ಲೈನ್ ಮೂಲಕ ಕಳಿಸ್ಕೊಡೋದು, ಏನೇನೋ ಮಾಡೋಕೆ ಹೊರಟಿದ್ದೀವಿ ನಾವು. ಈ ಟೈಮಲ್ಲಿ ನೀವು ಅವ್ರಿಗೆ ಬ್ಲಾಕ್ ಮಾಡಿದ್ರೆ ಅವ್ರು ಹೊಡೆಯೋದೇ ನಮ್ಮನ್ನು. ಅಲ್ಲಿ ಸ್ವಿಚ್ ಹಾಕಿದ್ರೆ ಇಲ್ಲೇ ಲೈಟ್ ಬರೋದು. ಸೊ ನಮಗೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ನೀವೇನಾದರೂ ಇರಾನ್ ದಾರಿ ಬ್ಲಾಕ್ ಮಾಡೋಕೆ ಹೋದರೆ, ಹಾರ್ಮೋಸನ್ನು ಕಂಟ್ರೋಲಿಗೆ ತೊಗೊಳಕ್ಕೆ ಹೋದರೆ, ಈ ಕೂಡಲೇ ಎಲ್ಲ ಬಿಟ್ಬಿಡಿ. ಈ ಕೂಡಲೇ ನೀವೇನು ಬ್ಲಾಕೇಡ್ ಮಾಡಿದಿರೋ ಅದನ್ನು ಓಪನ್ ಮಾಡ್ತಿರೋ ಇಲ್ವೋ ಅಂತ ಸೌದಿ ಅರೇಬಿಯಾ ಈಗ ಡೈರೆಕ್ಟ್ ಮೆಸೇಜನ್ನು ಕೊಟ್ಟಿದೆ ಅಮೆರಿಕಾಗೆ. ಯಾಕಂದರೆ ಎಲ್ಲಿ ಹೊಡಿತಾರೆ ಇರಾನ್ನವರು ಅಂದರೆ ರೆಡ್ ಸೀಗೆ ಬರ್ತಾರೆ. ಬಾಬ್ ಅಲ್ ಮಂಡೇಬ್ ರೆಡ್ ಸಿ ಚೋಕ್ ಪಾಯಿಂಟ್, ಇದು ತುಂಬ ಕ್ರೂಷಿಯಲ್ಲು. ಹಾಗಾಗಿ ಆ ಜಲಸಂಧಿ ಈಗ ಆಲ್ರೆಡಿ ನಾವು ರಿಪೋರ್ಟ್ ಮಾಡಿದ್ವಿ. ಇನ್ನೊಂದು ಜಲಸಂಧಿಯನ್ನು ಹಿಡಿತಕ್ಕೆ ತಗೊಳ್ಳೋಕ್ಕೆ ಹೌತಿ ಪಡೆಗೆ ಕಟ್ಟಾಜ್ಞೆ ಆಗಿದೆ ಇರಾನ್ನಿಂದ. ಇರಾನ್ ಅಂದರೆ ರಷ್ಯಾ, ಚೀನಾ ಎಲ್ಲ ರೆಡಿ ಇದ್ದಾರೆ. ಈ ಬಾಬ್ ಅಲ್ ಮಾಂಡೇದ್ ಈ ಜಲಸಂಧಿ ರೆಡ್ ಸಿ ಚೋಕ್ ಪಾಯಿಂಟ್ ಹಿಡಿದ್ರೆ ಇದೆಯಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ. ಮಧ್ಯಪ್ರಾಚ್ಯದಲ್ಲಿ ಅಲ್ಲೋಲಕ್ಕೆ ಕಾರಣ ಆಗಿಬಿಡುತ್ತೆ. ನೀವು ಇಲ್ಲಿ ಹೊಡೆದ್ರೆ ಇರಾನ್ಗೆ ಹೊಡೆದ್ರೆ ಅವ್ರು ಅಲ್ಲಿ ಹೊಡಿತಾರೆ. ಇದನ್ನು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕಾಗತ್ತೆ. ಜಗತ್ತಿನಲ್ಲಿ ತೈಲ ಬೆಲೆ ಯಾರಿಂದಲೂ ಊಹಿಸ್ಕೊಳ್ಳದ ಅಂತಹ ಪರಿಸ್ಥಿತಿಗೆ ಹೋಗ್ಬೋದು. ಸೊ ಇರಾನ್ ಆಲ್ರೆಡಿ ಇಲ್ಲಿ ಸಮಸ್ಯೆ ಮಾಡಿದೆ ಹಾರ್ಮೋಸಲ್ಲಿ. ಅಟ್ಲೀಸ್ಟ್ ತನಗೆ ಬೇಕಾದ ದೇಶಕ್ಕೆ ಬಿಟ್ಕೊಳ್ತಾ ಬರ್ತಿತ್ತು. ಈಗ ಇರಾನ್ಗೆ ಅವರು ಸಮಸ್ಯೆ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ, ಎಲ್ಲ ಕಡೆ ಬ್ಲಾಕ್ ಮಾಡ್ತೀವಿ ಅಂದಿದ್ದಾರೆ. ರೆಡಿ ನಿಲ್ಲಿಸ್ಬಿಟ್ಟಿದ್ದಾರೆ ತಮ್ಮ ಆಯುಧಗಳನ್ನು ಬಿಟ್ಟು. ನೀವಿಲ್ಲಿ ಬ್ಲಾಕ್ ಮಾಡಿದ್ರೆ ಎಲ್ಲ ಕಡೆ ಬ್ಲಾಕ್ ಆಗುತ್ತೆ. ಓಪನ್ ಇದ್ದರೆ ಎಲ್ರಿಗೂ ಓಪನ್ ಇರಲಿ, ಬ್ಲಾಕ್ ಆದರೆ ಯಾರಿಗೂ ಬಿಡಲ್ಲ. ಎಲ್ಲ ಪೋರ್ಟು, ಎಲ್ಲ ಕಡಲ ತೀರಗಳು ಕ್ಲೋಸ್ ಅಂತ. ಅದರಿಂದ ಒನ್ಸ್ ಅಗೇನ್ ಸಮಸ್ಯೆ ಆಗೋದು ಇದೇ ಗಲ್ಫ್ ರಾಷ್ಟ್ರಗಳಿಗೆ. ಅವರ ಎಕ್ಸ್ಪೋರ್ಟು ಎಲ್ಲ ಹಾಳಾಗ್ಬಿಡುತ್ತೆ. ನಮ್ಮ ಭಾರತದಂಥ, ಚೀನಾದಂಥ ಮತ್ತು ಎಲ್ಲ ಏಷ್ಯಾದ ರಾಷ್ಟ್ರಗಳು, ಯುರೋಪಿಯನ್ ರಾಷ್ಟ್ರಗಳಿಗೂ ಸಂಕಷ್ಟ ಎದುರಾಗಿ ತೈಲದ ಬೆಲೆ ಇಷ್ಟು ದಿನ 1 ತಿಂಗಳಾಗಿದ್ದು ಏನೂ ಅಲ್ಲ, ಹಂಗೆ ಏರಿಕೆ ಆಗುತ್ತೆ. ಸೊ ಸ್ಟಾಪ್ ಇಟ್ ಅನ್ನುವ ಮೆಸೇಜನ್ನು ಸೌದಿ ಅರೇಬಿಯಾ ಕಳಿಸ್ಕೊಟ್ಟಿದೆ. ಪಾಕಿಸ್ತಾನ ತಾನು ಮತ್ತೆ ಮಧ್ಯಸ್ಥಿಕೆ ಮಾಡ್ತೀನಿ ಅಂತ ಬರ್ತಾ ಇದೆ ಪಾಪ. ಈ ಸಲ 2ನೇ ಸಂಧಾನ ಪಾಕಿಸ್ತಾನದಲ್ಲಂತೂ ಆಗಲ್ಲ. ಇರಾನ್ ತಿರುಗಿಸ್ಕೊಟ್ಟಿದೆ. ನಿಮ್ಮ ಮಾತನ್ನು ಯಾವ ರಾಷ್ಟ್ರ ಆದರೂ ನಂಬೋಕೆ ಸಾಧ್ಯವ? ಯುದ್ಧ ಮಾಡಲ್ಲ ಅಂತ ಅಮೆರಿಕ ಹೇಳುತ್ತೆ. ಆದರೆ ನೀವು ಸುಳ್ಳು ತಗೊಂಡು ಬಂದು ಹೇಳ್ತೀರಾ ನಮ್ಮ ಹತ್ರ. ಅಟ್ಯಾಕ್ ಆಗ್ತಾ ಇರೋವಾಗಲೇ ಸಂಧಾನಕ್ಕೆ ಕೂರಿಸ್ತೀರಾ ನಮ್ಮನ್ನು. ಒಂದು ಕಡೆ ಔತಣ ಕೊಟ್ಟು ಬೆನ್ನಿಗೆ ಚೂರಿ ಹಾಕ್ತೀರಾ ಅನ್ನೋ ರೀತಿಯಲ್ಲಿ ಇರಾನ್ ಪಾಕಿಸ್ತಾನದ ವಿರುದ್ಧ ಮುಗಿ ಬಿದ್ದಿರೋದು. ಈ ಡಬಲ್ ಸ್ಟ್ಯಾಂಡರ್ಡ್ಗೆ, ಈ ದಗಲಬಾಜಿತನಕ್ಕೆಲ್ಲ ನಾವು ಸೊಪ್ಪು ಹಾಕಲ್ಲ ಅಂತ ತಿರುಗೇಟ್ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಆದರೂ ಈಗ 2ನೇ ಸಂಧಾನ ಜನೆವಾದಲ್ಲಾಗತ್ತೆ, ಎಲ್ಲಾಗತ್ತೆ ನೋಡಬೇಕು. ನಲ್ಲಿ ಸಂಧಾನ ಅಂತೂ ಆಗಲೇಬೇಕು ಅಂತ ಅಮೆರಿಕಾನೇ ಬಯಸ್ತಾ ಇದೆ. ಜೆ ಡಿ ವಾನ್ಸ್ ಬಾಲು ಇರಾನ್ ಕೋರ್ಟಲ್ಲಿದೆ, ಡಿಸೈಡ್ ಮಾಡಿ ಅಂತಿದ್ದಾರೆ. 20 ವರ್ಷ ಯುರೇನಿಯಂ ಟಚ್ ಮಾಡಬಾರ್ದು, ನೀವು ಅದನ್ನು ನಿಲ್ಲಿಸ್ಬಿಡ್ಬೇಕು, ಆವಾಗ ಒಪ್ಕೊಳ್ಳೋಣ ಅಂತಿದ್ದಾರೆ. ಇವರು 5 ವರ್ಷ ಬೇಕಾದ್ರೆ ಟಚ್ ಮಾಡಲ್ಲ ಅಂತ 5 ವರ್ಷದ ಆಫರ್ ಕೊಟ್ಟಿದ್ದಾರೆ. 20 ವರ್ಷದ ಡಿಮ್ಯಾಂಡನ್ನು ತಳ್ಳಿ ಹಾಕಿದೆ. ಕಡ್ಡಿ ತುಂಡು ಮಾಡಿದಷ್ಟೇ ಕ್ಲಿಯರ್ ಕಟ್ ಆಗಿ ಇರಾನ್ ಅಮೆರಿಕಾಗೆ ಈಗ ಸೆಡ್ ಹೊಡೆದಿದೆ. 20 ವರ್ಷ ಪ್ರೋಗ್ರಾಮ್ ನಿಲ್ಸಕ್ಕೆ ಸಾಧ್ಯವೇ ಇಲ್ಲ, ನಮ್ಮ ಸ್ವಾತಂತ್ರ್ಯ ಕಿತ್ಕೊಳ್ಳೋಕೆ ನೀವು ಯಾರು ಅಂತ ಅಮೆರಿಕಕ್ಕೆ ಶಾಕ್ ಕೊಟ್ಟಿದೆ. ಈಗ ಚೀನಾ ರಷ್ಯಾ ಏನಾದರೂ ಮ್ಯಾಜಿಕ್ ಮಾಡಿದ್ರು ಮಾಡಬೇಕು ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ. ಅಮೆರಿಕವೇ ಈ ಯುದ್ಧ ನಿಂತರೆ ಸಾಕು ಅಂತ ಒದ್ದಾಡ್ತಿರೋದು. ಯಾಕಂದರೆ ಇರಾನ್ ಎಲ್ಲ ಕಳ್ಕೊಂಡು ಬಿಟ್ಟಿದೆ. ಆದರೆ ಅಮೆರಿಕ ಮೇಲೆ ಯುದ್ಧ ಮಾಡುವಷ್ಟು ಶಕ್ತಿ ಅವ್ರಿಗೆ ಹೊರಗಡೆಯಿಂದ ಸಿಗ್ತಾ ಇದೆ. ಚೀನಾ ಈಗ 4 ಪಾಯಿಂಟ್ಗಳ ಶಾಂತಿ ಮಾತುಕತೆ ಪ್ರಪೋಸಲನ್ನೇ ಅಮೆರಿಕ ಎದುರು ಇಟ್ಟಿದ್ದು. ಕಾದು ನೋಡಬೇಕು ಅಮೆರಿಕ ಏನು ಮಾಡುತ್ತೆ ಅಂತ. ಅನಿವಾರ್ಯವಾಗಿ ಈಗ ಪಾಕಿಸ್ತಾನದಲ್ಲಿ ಏನೋ ಎದ್ದು ಬಂದರು, ತಾವೇನೋ ಮತ್ತೆ ದೊಡ್ಡ ದಾಳಿ ಮಾಡಿಬಿಡ್ತೀವಿ ಅಂತ. ಆದರೆ ಹಾರ್ಮೋಸನ್ನು ಲಾಕ್ ಮಾಡಿ ಹಿಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಮೆರಿಕದಿಂದ, ಅಸಾಧ್ಯ ಅದು. ಅಮೆರಿಕ ಹಿಡ್ಕೊಳ್ತೀನಿ ಅಂತ ಹೋದರೆ ಎಲ್ಲ ಕಡೆಯಿಂದ ಏಟುಗಳು ಬೀಳ್ತವೆ. ಸೊ ಅಮೆರಿಕವೇ ಈಗ ಸಂಧಾನದ ಮಾತುಕತೆ ಶುರು ಮಾಡಿದ್ದು. ಚೀನಾ 4 ಪಾಯಿಂಟ್ಗಳ ಪ್ರಪೋಸಲ್ ಇಟ್ಟಿದೆ. ಪಾಕಿಸ್ತಾನ ಸಂಧಾನ ಮಾಡಿಬಿಡ್ತು ಅಂತ ಹೇಳಿದವ್ರಿಗೆ ಈಗ ಗೊತ್ತಾಗ್ತಿರುತ್ತೆ ಯಾರು ಸಂಧಾನ ಮಾಡಿದ್ದು ಅಂತ. ಆವತ್ತೂ ಸಂಧಾನ ಮಾಡಿದ್ದು ಚೀನಾನೇ, ಯುದ್ಧ ಮಾಡ್ತಿರೋದು ಚೀನಾನೇ. ಭಾರತ ಯಾಕೆ ಮಾಡಲಿಲ್ಲ ಮತ್ತು ಚೀನಾ ಯಾಕೆ ಮಾಡ್ತು ಅಂತ ಕೇಳೋದು ಬೇಡ. ಯುದ್ಧ ಮಾಡಿಸ್ತಿರೋದು ಚೀನಾನೇ,
ಸಂಧಾನಕ್ಕೆ ಕರಿತಿರೋದು ಅದೇ ಚೀನಾ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಚೀನಾಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ ಈ ಯುದ್ಧದಿಂದ. ಹೆಂಗೆ ಎಲ್ಲ ಕಡೆಯಿಂದ ಫಾಸಿಲ್ ಫ್ಯೂಯಲ್ಲು ಏನಾಗತ್ತೆ ಸಂಕಷ್ಟ, ಯುದ್ಧ ಶುರುವಾದರೆ ನಾವು ಎಷ್ಟು ಡಿಪೆಂಡೆನ್ಸಿಯಲ್ಲಿ ಇದ್ದೀವಿ ಅನ್ನೋದು ಎಲ್ರಿಗೂ ಗೊತ್ತಾಗೋಯ್ತಲ್ಲ. ಈಗ ಈ ಗ್ರೀನ್ ಎನರ್ಜಿ ಎತ್ತ ಮುಖ ಮಾಡ್ತಿದ್ದಾರೆ. ಅತಿ ಹೆಚ್ಚು ಗ್ರೀನ್ ಎನರ್ಜಿ ಪ್ರೊಡಕ್ಷನ್ನು ಟೆಕ್ನಾಲಜಿ ಅಂತಿದ್ರೆ ಚೀನಾದಲ್ಲಿ. ಬ್ಯಾಟ್ರಿಗಳು, ಎಲೆಕ್ಟ್ರಿಕ್ ವೆಹಿಕಲ್ಸು, ಬ್ಯಾಟ್ರಿ ಔಟ್ಪುಟ್ ಎಲ್ಲಿಂದ ಜಾಸ್ತಿ ಬರುತ್ತೆ? ಚೀನಾದಿಂದ ಬರುತ್ತೆ. ಒಳ್ಳೆ ಟೈಅಪ್ಗಳು ಶುರುವಾಗ್ಬಿಟ್ಟಿವೆ. ಎಷ್ಟು ರಾಷ್ಟ್ರಗಳು ಟೈಅಪ್ ಮಾಡ್ಕೊಂಡಿರೋದು ಚೀನಾ ಜೊತೆ ಗೊತ್ತಾ? ಈ ಕ್ರೈಸಿಸಲ್ಲಿ ಅವ್ರಿಗೇನು ಬೇಕೋ ಅದು ಸಿಕ್ತು. ರಷ್ಯಾ ಮೇಲೆ ಸ್ಯಾಂಕ್ಷನ್ ಹಾಕಿತ್ತು. ರಷ್ಯಾದಿಂದ ಈಗ ಆಯಿಲು ಸಿಕ್ಕಾಪಟ್ಟೆ ಹರಿತಿದೆ. ಒಳ್ಳೆ ರೇಟ್ ಅವಾಗ ಡಿಸ್ಕೌಂಟ್ ಕೊಟ್ಟವ್ರಿಗೆ ಜಾಸ್ತಿ ಮಾಡಿಕೊಡ್ತಿದ್ದಾರೆ. ಅವ್ರಿಗೂ ಬೇಕಾಗಿದ್ದು ಸಿಕ್ತು. ಯುದ್ಧ ಯಾರು ಮಾಡಿಸಿದಾರೋ ಅವರೇ ಈಗ ಮಾತುಕತೆ ಕರೀತಿದ್ದಾರೆ. ಭಾರತ ಏನೂ ಮಾಡೋದು ದಲ್ಲಾಳಿ ಕೆಲಸ ಏನೂ ಮಾಡೋದಿಲ್ಲ. ಇಲ್ಲಿ ನಾವು ಸೇಫ್ ಆಗಿದ್ರೆ ಅಷ್ಟೇ ಸಾಕಾಗಿದೆ. ನಮ್ಮ ದೇಶದ ಆರ್ಥಿಕತೆ ಟಚ್ ಮಾಡದಂತೆ ಕಾಪಾಡ್ಕೊಂಡು ಹೋದರೆ ಅಷ್ಟೇ ಸಾಕಾಗಿದೆ. ಈಗ ಎಲ್ರಿಗೂ ಅರ್ಥ ಆಗ್ತಿರುತ್ತೆ ಇಲ್ಲಿ ಏನು ಗೇಮ್ ನಡೀತಾ ಇದೆ ಅಂತ. ಅಮೆರಿಕ ಅಂತೂ ಕಂಗಾಲಾಗಿದೆ. ಇರಾನ್ ಕಳ್ಕೊಳ್ಳೋದೇನಿದೆ, ಇನ್ನೇನಿದ್ರು ಪಡ್ಕೊಳ್ಳೋದು. ಖರ್ಚನ್ನೆಲ್ಲ ಕೊಡಿ, ಪರಿಹಾರ ಕೊಡಿ. ಅಮೆರಿಕ ಅಷ್ಟೇ ಅಲ್ಲ, 5 ಈ ಗಲ್ಫ್ ರಾಷ್ಟ್ರಗಳು, ಸೌದಿ, UAE, ಅರಬ್ ರಾಷ್ಟ್ರಗಳು ಕೊಡಬೇಕು ನಮಗೆ ಅನ್ನುವ ಕಂಡೀಷನನ್ನು ಹಾಕಿದೆ. ಕಂಡೀಷನ್ ಮೇಲೆ ಕಂಡೀಷನ್ ಹಾಕಿ ಇನ್ನೇನಾದರೂ ಪಡ್ಕೊಂಡ್ರೆ ಮಾತ್ರ ಕದನ ವಿರಾಮ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತಿದೆ. ಸೊ ಅಮೆರಿಕ ಏನೋ ಮಾಡೋಕೆ ಹೋಗಿ ಇನ್ನೇನೋ ಮಾಡಿಕೊಂಡು ಈಗ ಪೆಟ್ಟು ತಿಂತಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.